ಸಿಂಹರಾಶಿ, ಶಾರೀರಿಕವಾದಂತಹ ಆಲಸ್ಯಕ್ಕೆ ಅವಕಾಶವನ್ನು ಕೊಡಬೇಡಿ. ಅಂದರೆ ನಿಮಗೆ ಏನೋ ಶರೀರಕ್ಕೆ ಆಗ್ತಾ ಇಲ್ಲ, ಇವತ್ತು ಮಾಡುವಂತಹ ಕೆಲಸವನ್ನು ನಾಳೆ ಮಾಡೋಣ, ಅಥವಾ ಯಾರನ್ನೋ ಭೇಟಿ ಮಾಡಬೇಕಾಗಿರುತ್ತೆ ನಾಳೆ ಹೋಗೋಣ, ಈ ರೀತಿಯ ಆಲಸ್ಯ ಸ್ವಭಾವ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಅದು ನಿಮಗೆ ದೊಡ್ಡ ಶತ್ರು, ಅದು ಆಲಸ್ಯ ಅಂತಕ್ಕಂಥದ್ದು. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಹು ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಶರೀರದಲ್ಲಿ ಇರತಕ್ಕಂತಹ ಆಲಸ್ಯ ಸ್ವಭಾವ, ಜಾಡ್ಯ, ದೊಡ್ಡದಾದಂತಹ ಶತ್ರು ಅಂತೆ. ಅದು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನಮ್ಮನ್ನು ಆವರಿಸ್ಕೊಂಡ್ಬಿಡ್ಬೋದು, ಒಳ್ಳೆಯ ಕೆಲಸಕ್ಕೆ ಅಡ್ಡಿಯನ್ನು ಮಾಡಬಹುದು, ತೊಂದರೆಯನ್ನು ಕೊಡಬಹುದು ಅನ್ನುವಂತಹ ಅರ್ಥ. ಅದನ್ನು ಗಮನಿಸ್ಕೊಂಡಾಗ, ನಾವು ಅದರಿಂದ ಹೊರಬಂದಾಗ ಉತ್ತಮವಾದಂತಹ ಕೆಲಸಕ್ಕೆ ದಾರಿಯಾಗತ್ತೆ ಎನ್ನುವಂಥದ್ದು. ಬೇರೆಯವರು ನಿಮಗೆ ತೊಂದರೆ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ, ಅದನ್ನು ಗಮನಿಸ್ಕೊಳ್ಳಿ. ಅವರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಿಮಗೆ ತೊಂದರೆಯನ್ನು ಮಾಡಲೇಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿ ಕಾಯ್ತಾ ಇರ್ತಾರೆ. ವೈದ್ಯಕೀಯ ಕ್ಷೇತ್ರದವರಿಗೆ ಅನುಕೂಲತೆ ಇದೆ. ಹಾಗೆ ಬಾಕಿ ಬರಬೇಕಾದಂತಹ ಹಣ ಏನಾದರೂ ಇದ್ದರೆ ನಿಮ್ಮ ಕೈ ಸೇರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ತಂದೆ ತಾಯಿಯರ ಮಾತನ್ನು ಕೇಳಿ, ಶುಭವಾಗುತ್ತೆ. ದೊಡ್ಡವರ ಮಾತು ಯಾವತ್ತೂ ಕೂಡ ನಿಮಗೆ ಮಾರಕವಲ್ಲ. ಆದರೆ ನಿಮ್ಮ ಮನಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ತಕ್ಕಂತಹ ಪ್ರಯತ್ನ ಇದ್ದರೆ ಅದು ನಿಮಗೆ ಹೆಚ್ಚಿನ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು. ಯಾವುದೇ ರೀತಿಯ ಕಟುವಾದಂತಹ ನಿರ್ಧಾರಗಳು ಬೇಡ. ಆ ಕಾಠಿಣ್ಯ ನಿಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗಿ ಕೂರಿಸಿಬಿಡುತ್ತೆ. ನಿಮ್ಮಲ್ಲಿರತಕ್ಕಂತಹ ಬುದ್ಧಿವಂತಿಕೆ, ವಿದ್ಯೆ ಅಥವಾ ಚಾಣಾಕ್ಷತನ ಇವೆಲ್ಲದಕ್ಕೂ ಕೂಡ ಅದು ಮಸಿ ಬಳಿಯುತ್ತೆ ಅನ್ನುವಂಥದ್ದನ್ನು ಗಮನ ಇಟ್ಕೊಳ್ಬೇಕು. ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡಿ, ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾರಾಶಿ, ಅನಗತ್ಯವಾದಂತಹ ಖರ್ಚಿಗೆ ನೀವು ಸಾಕ್ಷಿಯಾಗ್ತೀರಿ. ಹಣವನ್ನು ವಿನಾಕಾರಣ ಖರ್ಚು ಮಾಡಬೇಕಾಗತ್ತೆ, ದುಂದು ವೆಚ್ಚವಾಗುತ್ತೆ ಎನ್ನುವಂಥದ್ದು. ಆರೋಗ್ಯದಲ್ಲಿ ವ್ಯತ್ಯಾಸ, ಅದು ಕೂಡ ಮನಸ್ಸಿಗೆ ಅಸಮಾಧಾನವನ್ನು ತರುತ್ತೆ. ಮಕ್ಕಳಿಂದ ಬೆಲೆ ಸಿಕ್ಕುವುದಿಲ್ಲ. ಹಾಗಾದರೆ ನಿಮ್ಮ ಸ್ಥಾನ ಏನಾಯಿತು? ಮಕ್ಕಳಿಗೆ ನೀವು ಕೊಟ್ಟಂತಹ ಸಂಸ್ಕಾರ ಏನಾಯಿತು? ನಿಮ್ಮ ವರ್ತನೆ ಏನಾಯಿತು? ಇವೆಲ್ಲವನ್ನು ಒಂದು ಸಾರಿ ಗಮನಿಸ್ಕೊಳ್ಬೇಕಾಗತ್ತೆ. ಮಾನಸಿಕವಾದಂತಹ ನೆಮ್ಮದಿಗೆ ಭಂಗ ಬರ್ತಕ್ಕಂತಹ ಸಮಯ. ಏನೋ ನಾವು ನಮ್ಮ ಪಾಡಿಗೆ ನಾವಿದ್ದೀವಿ, ನಮ್ಮಷ್ಟಕ್ಕೆ ನಾವಿದ್ದೀವಿ ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಆ ಮನಸ್ಸಿನ ಸಮಾಧಾನವೂ ಕೂಡ ನಿಮ್ಮಿಂದ ದೂರವಾಗ್ತಕ್ಕಂಥದ್ದಾಗತ್ತೆ. ಕಾನೂನಿನ ಹೋರಾಟದಲ್ಲಿ ಅಪಜಯ, ಕಾನೂನಾತ್ಮಕವಾದಂತಹ ವಿಷಯಗಳು ಬಂದಾಗ ನಿಮಗೆ ಜಯವೇ ಇಲ್ಲದೆ ಇರುವ ಹಾಗೆ ಆಗ್ತಕ್ಕಂಥದ್ದು. ಸಾಂಸಾರಿಕವಾದಂತಹ ಹೊಂದಾಣಿಕೆ ಇಲ್ಲದೆ ಒಂದಷ್ಟು ಅನುಮಾನಕ್ಕೆ ಕಾರಣವಾಗ್ತಕ್ಕಂಥದ್ದು. ಗಂಡ ಹೆಂಡತಿಯನ್ನು ನಂಬುವುದಿಲ್ಲ, ಹೆಂಡತಿ ಗಂಡನನ್ನು ನಂಬುವುದಿಲ್ಲ. ಇದು ಮಕ್ಕಳ ಮೇಲೆ ಬಹಳ ವಿಚಿತ್ರವಾದಂತಹ, ವಿಕೋಪವಾದಂತಹ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಆದಾಯದ ಮೂಲ ಗಟ್ಟಿಯಾಗಿರುತ್ತೆ, ಆದರೆ ಖರ್ಚಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಬಂದದ್ದೆಲ್ಲ ಖರ್ಚಾಗ್ಬಿಟ್ರೆ ನಿಮ್ಮ ಉಳಿಕೆ ಏನು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಇದನ್ನು ಗಮನಿಸಬೇಕು. ಆತ್ಮೀಯರ ಭೇಟಿ ಬಹಳ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಅಂತಹ ಒಂದು ಸಮಾಧಾನ ಬಹಳ ಅಪರೂಪಕ್ಕೆ ಸಿಗ್ತಾ ಇದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವವನ್ನು ಹೊಂದುತ್ತೀರಿ, ಅದು ನಿಮಗೆ ವಿಶೇಷವಾದಂತಹ ಮನಸ್ತೃಪ್ತಿಗೆ ಕಾರಣವಾಗುತ್ತೆ. ಸಮಾಜಮುಖಿಯಾದಂತಹ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಈಗಾಗಲೇ ತೊಡಗಿಸ್ಕೊಂಡಿರಬಹುದು, ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ವ್ಯಾವಹಾರಿಕವಾಗಿ ಯಾರ ಜೊತೆನೂ ಜಗಳ ಮಾಡಿಕೊಳ್ಬೇಡಿ. ಅದು ವ್ಯವಹಾರಕ್ಕೆ ಶೋಭೆಯನ್ನು ತರತಕ್ಕಂಥದ್ದಲ್ಲ. ಇರುವಂತಹ ವಿಚಾರವನ್ನು ಸ್ಪಷ್ಟವಾಗಿ ಚರ್ಚೆ ಮಾಡಿ, ಸತ್ಯಾಂಶ ಏನಿದೆ ಅಥವಾ ನೀವೇನು ಹೇಳಬೇಕಾಗಿದೆ ಅದನ್ನು ಸ್ಪಷ್ಟಪಡಿಸಿ ಅಷ್ಟೇ ಹೊರತು ಜಗಳಕ್ಕೆ ಅವಕಾಶಗಳು ಬೇಡ ಅನ್ನುವಂಥದ್ದು. ಗುರು ದತ್ತಾತ್ರೇಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಆರೋಗ್ಯ, ವ್ಯವಹಾರ ಎಲ್ಲವೂ ಕೂಡ ಸದ್ಗುರುಗಳ ಅನುಗ್ರಹದಿಂದ ಚೆನ್ನಾಗಿ ಆಗಲಿ ಅಂತಕ್ಕಂಥದ್ದು. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.
ವೃಶ್ಚಿಕ ರಾಶಿ ವ್ಯಾವಹಾರಿಕವಾಗಿ ಲಾಭದ ದಿವಸ. ಹಾಗಾಗಿ ವ್ಯವಹಾರದಿಂದ ಒಂದಷ್ಟು ಗಳಿಕೆ ನಿಮ್ಮದಾಗತ್ತೆ, ಲಾಭವಾಗತ್ತೆ ಅನ್ನುವಂಥದ್ದು ಸ್ಪಷ್ಟ. ಪರಸ್ಥಳದಲ್ಲಿ ವಾಸ ಮಾಡ್ತಕ್ಕಂತಹ ಯೋಗ, ಬೇರೆ ಊರಿಗೆ ಹೋಗಿ ಅಲ್ಲಿ ಉಳಿತಕ್ಕಂಥದ್ದು, ಕಾರ್ಯನಿಮಿತ್ತವೋ ಖುಷಿಗೋ ಏನೇ ಇರಬಹುದು, ಬೇರೆ ಊರಿನಲ್ಲಿ ಉಳಿಬೇಕಾಗತ್ತೆ. ಮಾತಿನ ಚಕಮಕಿ ಮನೆಯಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತೆ. ನೀವೊಂದು ಮಾತಾಡ್ತೀರಿ, ಮನೆಯ ಸದಸ್ಯರೊಂದು ಮಾತಾಡ್ತಾರೆ, ಅದು ಏನೋ ಒಂದು ರೀತಿಯಲ್ಲಿ ಶಾಂತಿಗೆ ಭಂಗವಾಗುತ್ತೆ, ಗದ್ದಲವಾಗುತ್ತೆ, ಗೋಳಾಟವಾಗುತ್ತೆ, ಜಗಳವಾಗುತ್ತೆ. ಇದೆಲ್ಲವುದಕ್ಕೂ ಕಾರಣ ಇದೆ. ಎಲ್ಲಿ ಅದಕ್ಕೆ ಕಡಿವಾಣ ಹಾಕಬೇಕೋ ಅಲ್ಲಿ ಅದನ್ನು ಮೊಟಕುಗೊಳಿಸಿದರೆ ಇದು ಯಾವುದಕ್ಕೂ ಅವಕಾಶಗಳು ಇರೋದಿಲ್ಲ. ಸೇವಕರಿಂದ ತೊಂದರೆಯಾಗಬಹುದು. ಯಾರು ನಿಮ್ಮ ಸಹಾಯಕ್ಕೆ ಅಂತ ಇರ್ತಾರೋ, ನಿಮ್ಮ ಕೆಲಸವನ್ನು ಮಾಡಿಕೊಡ್ತಾ ಇರ್ತಾರೋ, ಕೆಲಸಗಾರರು ಇರ್ತಾರೋ, ಅವರಿಂದಲೇ ತೊಂದರೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಎನ್ನುವಂಥದ್ದು. ಹಣಕಾಸಿನ ಅಡಚಣೆ ಉಂಟಾಗ್ಬೋದು. ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ನಿಮಗೆ ಕಾಡುವಂಥದ್ದಿರುತ್ತೆ. ಮನಸ್ಸು ಒಳ್ಳೆಯ ಕೆಲಸಕ್ಕೆ ನಿಮಗೆ ಅವಕಾಶ ಮಾಡಿಕೊಡೋದಿಲ್ಲ, ಕೆಟ್ಟದನ್ನೇ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಪ್ರತಿ ಹಂತಕ್ಕೂ ಕೂಡ ಕೆಟ್ಟ ಕೆಟ್ಟ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಅದನ್ನು ದೂರ ಮಾಡಿಕೊಳ್ಳದೆ ಇದ್ದರೆ ತೊಂದರೆ ನಿಮಗೇ ಅನ್ನುವಂಥದ್ದನ್ನು ಮರಿಬಾರದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.